ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮತ್ತು ಸಂಪೂರ್ಣ ಪರಿವಾರದ ಮನೋರಂಜನೆಗಾಗಿ ತಯಾರಾಗಿದೆ ಕ್ರಿಸ್ಟಲ್ ಪಾಮ್ ಹೈವೇ ರೆಸಾರ್ಟ್, ಕೆರಿಗೋಸ್ಕರ, ಆಳಂದ ರೋಡ್, ಕಲಬುರಗಿ. ಇತ್ತೀಚೆಗೆ ನಿಧನರಾದ ಇನ್ಕಿಲಾಬೆ ಡೆಕ್ಕನ್ ಪತ್ರಿಕೆಯ ಹಿರಿಯ ಪತ್ರಕರ್ತರಾದ ನಜೀರ್ ಅಹಮದ್ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಕಲಬುರಗಿಯ ವತಿಯಿಂದ ಪತ್ರಿಕಾ ಭವನದಲ್ಲಿ ಶ್ರದ್ಧಾಂಜಲಿ. ಇಂದು ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿಜಿಯವರ ಪುಣ್ಯಸ್ಮರಣೆ. ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಾರ್ಯಾಲಯ ಕಲಬುರಗಿಯಲ್ಲಿ ಆಚರಣೆ. ಜಿಲ್ಲಾ ವಿಜ್ಞಾನ ಕೇಂದ್ರದ 35ನೇ ವಾರ್ಷಿಕೋತ್ಸವದ ಸಮಾರೋಪ ಸಮಾರಂಭ. ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪ್ರಮಾಣ ಪತ್ರ ವಿತರಣೆ. ಹೊಸ ಕೈಗಾರಿಕಾ ನೀತಿ ಮತ್ತು ಸುಗಮ ವಾಣಿಜ್ಯ ವ್ಯವಹಾರ ನಡೆಸುವಿಕೆಗಾಗಿ ಸಲಹೆಗಳ ಕುರಿತು ಕಾರ್ಯಾಗಾರ. HKCCI ಸಭಾಂಗಣದಲ್ಲಿ ಕಲಬುರಗಿ ಉತ್ತರ ಮತಕ್ಷೇತ್ರದ ಶಾಸಕಿ ಕನೀಸ್ ಫಾತಿಮಾ ಬೇಗಂ ಅವರಿಂದ ಚಾಲನೆ. ಕೃಷಿ ಇಲಾಖೆಯ ಯಂತ್ರೋಪಕರಣ ವಿತರಣೆಯಲ್ಲಿ ಅವ್ಯವಹಾರದ ಕುರಿತು ತನಿಖೆಗೆ ಆಗ್ರಹ. ಬಹುಜನ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಶಾಖೆ ನೇತೃತ್ವದಲ್ಲಿ ನಡೆದ ಧರಣಿ ಸತ್ಯಾಗ್ರಹ. 15 ವರ್ಷಗಳ ಹಿಂದೆ ನಿಷೇಧಿಸಿದ ಸೇಂದಿ ಉತ್ಪಾದನೆ ಮತ್ತು ಮಾರಾಟವನ್ನು ಪುನರ್ ಆರಂಭಿಸುವಂತೆ ಒತ್ತಾಯ. ಆರ್ಯ ಈಡಿಗ ಸಮಾಜದ ಮೂರ್ತಿದಾರರ ಪರವಾಗಿ ಜಗದೇ ಗುತ್ತೇದಾರ್ ಅವರಿಂದ ಮನವಿ. ಜನವರಿ 13ರಂದು HKCCI ಸಭಾಂಗಣದಲ್ಲಿ 2019ನೇ ಸಾಲಿನ ದಿನಚರಿ ಬಿಡುಗಡೆ. ಕರ್ನಾಟಕ ರಾಜ್ಯ ಸರ್ಕಾರಿ ಮುಸ್ಲಿಂ ನೌಕರರ ಸಂಘ ಜಿಲ್ಲಾ ಘಟಕದ ವತಿಯಿಂದ ಆಯೋಜನೆ. ಜನವರಿ 15ರಂದು BSP ವಲಯ ಮಟ್ಟದ ಸಭೆ. BSP ರಾಷ್ಟ್ರೀಯ ಅಧ್ಯಕ್ಷೆ ಮಾಯಾವತಿ ಹುಟ್ಟುಹಬ್ಬ ಆಚರಣೆ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಇತ್ತೀಚೆಗೆ ನಿಧನರಾಗಿದ್ದ ಇನ್ಕಿಲಾಬೆ ಡೆಕ್ಕನ್ ಉರ್ದು ಪತ್ರಿಕೆಯ ಹಿರಿಯ ಪತ್ರಕರ್ತರಾದ ನಜೀರ್ ಅಹಮದ್ ಅವರಿಗೆ ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಇತ್ತೀಚೆಗೆ ನಿಧನರಾದ ಇನ್ಕಿಲಾಬೆ ಡೆಕ್ಕನ್ ಉರ್ದು ಪತ್ರಿಕೆಯ ಹಿರಿಯ ಪತ್ರಕರ್ತರಾದ ನಜೀರ್ ಅಹಮದ್ ಅವರಿಗೆ ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಇಂದು ಕಲಬುರಗಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಸೆಕ್ಯುಲರ್ ಎಲ್ಲರೂ ಆ ಥರದ್ದಾಗಿ ಎಲ್ಲರ ಜೊತೆ ಒಳ್ಳೆ ಸಂಪರ್ಕ ಇದ್ರು, ಎಲ್ಲರ ಜೊತೆ ಮಿಂಗಲಾಗಿ ಕೆಲಸ ಮಾಡ್ತಿದ್ರು. ಅವರು ಮೊನ್ನೆ ತಾನೇ ನಿಧನರಾಗಿದ್ದೆ, ಅದಕ್ಕೆ ಸ್ವಲ್ಪ ಕ್ಷಣಗಳು ಅದರ ಅಂಗವಾಗಿ ನಿರ್ಧರಿಸಿದಂಥ ನಮ್ಮ ಹಿರಿಯರಾದಂಥ ಶಿವರಾಜ್ ದೊಡ್ಡಮಣ್ಣಿ ಅವರು ಒಂದೆರಡು ಮಾತಾಡಬೇಕು ಅಂತ ಕೇಳ್ಕೊಳ್ತೀನಿ. 20 ವರ್ಷಗಳಿಂದ ಅವ್ರದ್ದು ನಮಗೆ ಒಡನಾಟ. ಅವರು ಯಾವಾಗಲೂ ಮಾನವೀಯತೆಗೆ ಹೆಚ್ಚು ಒತ್ತು ಕೊಡ್ತಾರೆ ಮತ್ತು ಯಾವುದೇ ಸಂದರ್ಭದಲ್ಲಿ ಆವೇಶಭರಿತವಾಗಿ ಮಾತಾಡದೆ ಶಾಂತಚಿತ್ತನಿಂದ ಮಾತಾಡಿ ಸಮಸ್ಯೆ ಪರಿಹರಿಸೋದರಲ್ಲಿ ಭಾಳ ನಿಶ್ಚಿಮರಾಗಿದ್ದರು. ಮತ್ತು ಡೆಕ್ಕನ್ ಏನದಲ್ಲ ಉರ್ದು ಪತ್ರಿಕೆ
ಅದಕ್ಕೆ ಅವರು ಜೀವಾಳ ಆಗಿದ್ದರು. ಅವರ ನಿಧನದಿಂದ ನಮಗಲ್ಲದೆ ಈ ರಂಗಕ್ಕೂ ಮತ್ತು ಅವರ ಪರಿವಾರಗಳಿಗೂ ಭಗವಂತ ದುಃಖ ಸಹಿಸುವ ಶಕ್ತಿ ಕೊಡಲಿ. ಅವರ ಅವಲಂಬಿತರಿಗೆ ಇನ್ನೂ ಉನ್ನತವಾದಂಥ ಶಾಂತಿ, ಸುಖ, ನೆಮ್ಮದಿ ಸಿಗಲೆಂದು ಭಗವಂತನಲ್ಲಿ ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತೇನೆ. ನನಗೆ ಅತ್ಯಂತ ಒಳ್ಳೆಯ ಮಿತ್ರರಾಗಿದ್ದರು. ಸುಮಾರು 20 ವರ್ಷಗಳಿಂದ ಅವರು ನಾವು ಒಡನಾಟ ಆಗಿದ್ದೇವೆ. ಒಬ್ಬ ಮಾನವೀಯತೆಗೆ ಮೀರಿದಂಥ ವ್ಯಕ್ತಿತ್ವ ಹೊಂದಿದ್ದರು. ಯಾವುದೇ ಸಣ್ಣ ಪುಟ್ಟ ಕೆಲಸ ಇದ್ರೂ ಅವರೆಲ್ಲ ಬದಿಗೊತ್ತಿ ಈ ಪತ್ರಿಕಾ ರಂಗಕ್ಕಾಗಲಿ ಮತ್ತು ಇನ್ನಿತರ ಯಾವುದೇ ಒಂದು ಸಾಮಾಜಿಕ ಒಂದು ಕಳಕಳಿ ಉಳ್ಳವರಾಗಿದ್ದರು. ಅವರ ನಿಧನದಿಂದ ನನಗೆ ವೈಯಕ್ತಿಕವಾಗಿ ಭಾಳ ನಷ್ಟ ಉಂಟಾಗಿದೆ, ದುಃಖ ಆಗಿದೆ. ಅದರ ಜೊತೆಗೆ ಅವರ ಅವಲಂಬಿತರಿಗೂ ಈ ಭಗವಂತ ದುಃಖ ಸಹಿಸುವ ಶಕ್ತಿ ನೀಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಶ್ರದ್ಧಾಂಜಲಿನ ಅರ್ಪಿಸ್ತೇನೆ. ಮನುಷ್ಯ ಹುಟ್ಟಿದ ಮೇಲೆ ಸಾವು ಖಚಿತ, ಹಂಗಂತ ಹೇಳಿ ಅಕಾಲಿಕವಾಗಿ ಸತ್ತಾವಾಗ ಎಲ್ರಿಗೂ ನೋವಾಗುತ್ತೆ. ಒಂದು ನಿಗದಿತ ವಯಸ್ಸು ಅಂತ ಇರುತ್ತೆ, 60, 70, 80 ಅಂತೇಳಿ. ಭಾಳ ಚಿಕ್ಕ ವಯಸ್ಸು ಅಂತ ನಮ್ಗೆ ಕೇಳಿದೆ. ಅಂತ 60-65 ವರ್ಷ ಅಂತ ದೊಡ್ಡ ಮನೆಯವರು ಸರ್ ಹೇಳಿದರು. ಅಂಥ ವಯಸ್ಸಿನಲ್ಲಿ ಒಂದು ಕಾಯಿಲೆಯಿಂದ ನಮ್ಮನ್ನು ಅಗಲ್ತಾರೆ ಅಂತಂದರೆ ಎಲ್ರಿಗೂ ಕೂಡ ಸಜ್ಜನ ವ್ಯಕ್ತಿ, ಜಾತಿ ಯಾವುದರ ಆಗಲಿ, ಮಾನವೀಯತೆ ಮತ್ತು ಸಜ್ಜನಿಕೆ ಇದೆಯಲ್ಲ ಅದು ಭಾಳ ದೊಡ್ಡದು. ಅಂತಹ ವ್ಯಕ್ತಿ ನಮ್ಮ ಸದಸ್ಯರು ಆಗಿದ್ದರು ಮತ್ತು ಪತ್ರಕರ್ತರಾಗಿ ನಮ್ಮ ಒಡನೆ ಇದ್ದು ಅಗಲಿದ್ದಾರೆ ಅಂತ ಹೇಳಿದರೆ ಅದು ತುಂಬ ದುಃಖ ತರುವಂಥ ವಿಷಯ. ಅಂತ ಅವರ ಆತ್ಮಕ್ಕೆ ಇಡೀ ರಾಜ್ಯ ಸಂಘ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾರೆ. ಯಾದಗಿರಿ ಮತ್ತು ಗುಲ್ಬರ್ಗಾ ಜಿಲ್ಲೆಗಳಿಗೆ ಅಖಂಡ ಡೆಕ್ಕನ್ ಪತ್ರಿಕೆ ಅನ್ನೋದನ್ನ ಕಳಿಸ್ತಾ ಇದ್ರು. ಪ್ರತಿ ಹಳ್ಳಿಗೂ ಕೂಡ ಉರ್ದು ಪತ್ರಿಕೆ ಅದೊಂದೇ ನಾವು ಮೊದಲು ನೋಡಿದ್ದು. ಯಾಕಂದ್ರೆ ನಮ್ಮ ಉರ್ದು ಪತ್ರಿಕೆಗಳು ಬರ್ತಾ ಇದೆ. ಯಾಕಂದ್ರೆ ನಮ್ಮೂರವರೆಗೂ ಕೆಂಬಾಯಿವರೆಗೂ ಕೂಡ ಡೆಕ್ಕನ್ ಪತ್ರಿಕೆ ಡೈಲಿ ಬರ್ತಿತ್ತು. 15 ಪತ್ರಿಕೆ ಅವರು ಉಚಿತವಾಗಿ ಕಳಿಸ್ತಾ ಇದ್ರು. ಒಂದ್ಸಲ ನನ್ನ ಹೆಸರಲ್ಲೇ ಕಳಿಸ್ತಿದ್ರು. ಇದನ್ನ ಯಾಕೆ ಕಳಿಸ್ತೀರಿ ಸರ್ ಉಚಿತವಾಗಿ ಪತ್ರಿಕೆ? ಇಲ್ಲ, ನಮ್ಮ ಉರ್ದು ಜನರಿಗೆ ಓದಲಿಕ್ಕೆ ಅನುಭವ. ಇವತ್ತಿನ ದಿವಸ ನಮ್ಮ ಗ್ರಾಮದಲ್ಲಿ ಕೂಡ ಉರ್ದು ಪತ್ರಿಕೆ ಮಾರಾಟ ಆಗ್ತಾ ಇದೆ. ಇವತ್ತು ರೊಕ್ಕ ಕೊಟ್ಟು ತಗೋತಾ ಇದ್ದಾರೆ. ಮೊದಲು ಪುಕ್ಕಟೆ ಬರ್ತಿದ್ರು, ಸುಮಾರು 1 ವರ್ಷಗಟ್ಟಲೆ ಪುಕ್ಕಟೆ ಕಳಿಸಿದ್ರು. ಇವತ್ತಿನ ದಿವಸ ಆ ಪತ್ರಿಕೆ ಬರಲಿಲ್ಲ ಅಂದ್ರೆ 9 ಗಂಟೆ ಬಸ್ ಬರುತ್ತೆ ನಿಮ್ಮ ಊರ್ಲಿಂದ. ಆ ಬಸ್ ಬರಲಿಲ್ಲ ಅಂದ್ರೆ ಸರ್ ಪತ್ರಿಕೆ ಬಂದಿಲ್ಲ ಅಂತ ನನಗೆ ಕೂಡ ಫೋನ್ ಬರ್ತದೆ. ಅಂತ ಒಂದು ಉರ್ದು ಪತ್ರಿಕೆ ಛಾಪ್ ಹಾಕಿದಂಥ ವ್ಯಕ್ತಿ ಅಜಿಮ್ ಸಾಹೇಬರು. ಅವರು ಸಂಘದೊಂದಿಗೆ ಬಹಳಷ್ಟು ಒಡನಾಟಗಳಾಗಿದ್ದರು. ಈ ಕಾರ್ಯಕಾರಿ ಮಂಡಳಿ ಸದಸ್ಯರು ಕೂಡ ಆಗಿದ್ದರು ಕಾಣಿಸ್ತದೆ. ನಮ್ಮ ಅವಧಿಯಲ್ಲಿ ಕೂಡ ಕೆಲವು ಕಾರ್ಯಕಾರಿ ಮಂಡಳಿ ಸದಸ್ಯರಾಗಿದ್ದರು. ಅಂಥ ವ್ಯಕ್ತಿಯನ್ನು ನಮ್ಮ ಕಳೆದುಕೊಂಡಿದ್ದರು ನಮ್ಮ ಸಂಘ. ಅವರು ಹಾಕಿಕೊಟ್ಟ ತತ್ವ ಸಿದ್ಧಾಂತಗಳ ಅಡಿಯಲ್ಲಿ ನಾವೆಲ್ಲರೂ ಬೆಳೆದುಕೊಂಡು ಹೋಗೋಣ ಅಂತೇಳಿ ಈ ಸಂದರ್ಭದಲ್ಲಿ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ಕಲಬುರಗಿ ಸಂಘದ ಎಲ್ಲ ಪದಾಧಿಕಾರಿಗಳಿಗೂ ತಮಗೆಲ್ಲರಿಗೂ ಹೊಂದಿಸಿ 2 ಮಾತುಗಳನ್ನು ಮುಗಿಸ್ತಾ ಇದೆ. ಅವ ಅಗಲಿದ ಸುದ್ದಿ ಕೇಳಿದ ತಕ್ಷಣ ಬಹಳ ದುಃಖ ಆಗಿದೆ ಎಲ್ಲರಿಗೆ. ಇವತ್ತು ಪತ್ರಿಕಾ ಸಂಘದಲ್ಲಿ ಇವತ್ತು ಮೌನಾಚರಣೆ, ಶ್ರದ್ಧಾಂಜಲಿ ಸಭೆ ಹಾಗೂ ಮೌನಾಚರಣೆ ಕಾರ್ಯಕ್ರಮ ಮಾಡಿದೆವು. ನಮ್ಮ ನಜೀರ್ ಮಿಯಾ ಬಿಲಾಲಾಬಾದ್ ಉರ್ದು ಪತ್ರಿಕೆಯಲ್ಲಿ ಸುಮಾರು ನಿಷ್ಠಾವಂತ ಛಾಯಾಗ್ರಾಹಕ ಹಾಗೂ ವರದಿಗಾರ 1 ಪರ್ಸನ್ ಇದ್ರು. ಅವ್ರ ಬಳಿ ಜಾತಿ ಮತ ಯಾವುದು ಭೇದ ಭಾವ ಇದ್ದಿಲ್ಲ. ಮತ್ತು ಸುಮಾರು ಅವ್ರಿಗೆ ನಾನು ವೈಯಕ್ತಿಕವಾಗಿ ಪರಿಚಯ ಆಗೋದ್ರೆ ನಮ್ಮ ಸಂಜಾವಣಿ 1994 ಅಲ್ಲಿ ಸ್ಟಾರ್ಟ್ ಆಯಿತು. ಅವರು ಉರ್ದು ಪತ್ರಿಕೆ ಇನ್ಕಲಾಬ್ ಡೆಕ್ಕನ್ ಯಾವಾಗ ಸ್ಟಾರ್ಟ್ ಆಯ್ತು 1998 ಅಲ್ಲಿ ಪತ್ರಿಕೆ ಸ್ಟಾರ್ಟ್ ಆಯ್ತು. ಅವತ್ತು ಹಿಡಿದು ಇಲ್ಲಿವರೆಗೆ 20 ವರ್ಷ ನಮ್ಮ ಜೊತೆ ಭಾಳ ಚಲೋ ಆತ್ಮೀಯ ಮಿತ್ರರಾಗಿದ್ದರು. ಅವ್ರು ಅಗಲಿದಾಗಲ್ಲ ಅವರು ಇತ್ತೀಚೆಗೆ ನಾವು ಮೊನ್ನೆ ತಾನೇ ಅವರು ಈ ಥರ ನಿಧನರಾಗಿದ್ದು ಕೇಳಿದ ತಕ್ಷಣ ನಮ್ಗೆ ಭಾಳ ದುಃಖ ಆಗಿದೆ. ಅದಕ್ಕೆ ಅವ್ರ ದುಃಖದಲ್ಲಿ ನಮಗೂ ಭಾಳ ದುಃಖ ಆಗಿದೆ, ನಮ್ಮ ಸಂಘವು ದುಃಖ ಆಗಿದೆ. ಇವತ್ತು ಒಂದು ನಮ್ಮ ಒಂದು ಬಲ ನಮ್ಮದು ಕಟ್ ಆಗಿದೆ ಅಂತ ನಾವು ಬಯಸ್ತಾ ಇದ್ವು. ದೇವರ ಆತ್ಮಕ್ಕೆ ಶಾಂತಿ ಕೊಡಲಿ ಅಂತ ಬಯಸ್ತೇನೆ. ಧನ್ಯವಾದ. ಪತ್ರಕರ್ತ ಹಾಗೂ ನಮ್ಮ ಒಡನಾಟಿ ಮಿತ್ರ ಆದಂಥ ನಜೀರ್ ಅಹಮದ್ ಅವರು ಮೊನ್ನೆ ತಾನೇ ನಿಧನರಾದರು. ಅವ್ರ ನಿಧನ ಕೇಳಿ ಸುದ್ದಿ ಕೇಳಿ ಬಹಳ ಶಾಕ್ ಆಯ್ತು. ನಮ್ಮಂತ ಇಂಥ ಒಂದು ಒಳ್ಳೆಯ ಮಿತ್ರರನ್ನ ಕಳ್ಕೊಂಡಿದ್ದಕ್ಕೆ ಬಹಳ ದುಃಖ ಆಗಿದ್ದು. ಆಮೇಲೆ ಅವರು ಇಂಥ ವ್ಯಕ್ತಿ ಅಂದ್ರೆ ಸೆಕ್ಯುಲರ್ ಸಮಾಜವಾದಿ ಏನ ಹೇಳ್ತಾರೆ, ನಾನ್ ಕಾಸ್ಟ್ ಅಂದ್ರೆ ಸೆಕ್ಯುಲರ್ ಅಂತ ಯಾರು ನಜೀರ್ ಅಂತ ಹೇಳ್ಬೋದು. ನಮ್ಮ ಹಿಂದೂ ಹಾಗೂ ಮುಸ್ಲಿಂ ಅವ್ರ ಸಂಬಂಧಗಳನ್ನ ಹೆಂಗೆ ಸಂಪರ್ಕ ಮಾಡಿದ್ರು ಅಂದ್ರೆ ಯಾವಾಗಲೂ ಭೇದ ಭಾವ ಮಾಡಿರಲಿಲ್ಲ. ಯಾರೇ ಕೈಲಿ ಅಂದಂಗೆ ನನ್ನ ತ್ರಾಸದ ಹಿಂಗೆ ಸಮಸ್ಯೆ ಅದ ರೀ ಅಂತ ಹಳ್ಳಿಯವ್ರು ಬರಲಿ ಯಾರೇ ಬರಲಿ ಇಮಿಡಿಯೇಟ್ ಹೋಗಿಸಿ ಅವ್ರಿಗೆ ಸಂಪರ್ಕ ಮಾಡಿ ಆಫೀಸಿಗೆ ಹೋಗಿ ಅವ್ರು ಕೆಲಸ ಮಾಡೋಂಥ ವ್ಯಕ್ತಿ. ಆಮೇಲೆ ಅಲ್ಲೆಲ್ಲ ಈಗ ಭಾಳ ಮಂದಿ ನಮ್ಮ ಹಿಂದೂ ಅಂದ್ರೆ ನಮ್ಮ ಹಿಂದೂ ರಿಪೋರ್ಟ್ಗಳಿಗೆ ಉರ್ದು ಬಗ್ಗೆ ಗೊತ್ತಾಗ್ತಿಲ್ಲ, ಮುಸ್ಲಿಂ ಏರಿಯಾ ಬಗ್ಗೆ ಏನಾರ ಸಮಸ್ಯೆಗಳಾಗಿದ್ದು ಗೊತ್ತಾಗ್ತಿಲ್ಲ. ಎಲ್ಲರೂ ಏನಾರ ಉರ್ದು ಬಗ್ಗೆ ಬಂದ ತಕ್ಷಣ ನಜೀರ್ ಅಹಮದ್ ಕೇಳಿ ಹೇಳ್ತಾರಂತೆ. ಯಾಕೆ ಆ ಉರ್ದು ಏರಿಯಾದಾಗೆಲ್ಲ ಅವರು ಏನಾರ ಮುಸ್ಲಿಂ ಯಾಕೆ ಉರ್ದು ನಮ್ಮ ಮಂದಿಗೆ ಬರ್ತಿರ್ಲಿಲ್ಲ. ಅಂತ ಒಂದು ಭಾವೈಕ್ಯತೆ ಆದಂತ ನಮ್ಮ ನಜೀರ್ ಅಹಮದ್ ಹೋಗಿರೋದು ನಮಗೆ ಅಂತಲ್ಲ ಇಡೀ ನಮ್ಮ ಪತ್ರಿಕಾ ಸಂಘಕ್ಕೆ ಬಹಳ ದುಃಖ ಆದಂಗ. ಆಮೇಲೆ 2 ಸಾರಿ ನಮ್ಮ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿದ್ದರು. ಅವರೆಲ್ಲ ಬಹಳ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ರು. ಅಂಥವ್ರ ಇದರಿಂದ ನಮಗೆಲ್ಲ ಎದುಕಾಗ್ಯದ. ಅದಕ್ಕೆ ದೇವರು ಶಾಂತಿ ಸಮೃದ್ಧಿ ಕೊಡ್ಲಿ, ಅವ್ರ ಮನೆಯವರಿಗೆ
ಇನ್ನು ಸ್ವಲ್ಪ ದುಃಖ ಭರಿಸುವ ಶಕ್ತಿ ಕೊಡ್ಲಿ ಅಂತ ಆ ಭಗವಂತನಲ್ಲಿ ಅಲ್ಲಾನಲ್ಲಿ ಪ್ರಾರ್ಥಿಸುತ್ತೇನೆ. ಈ ಸಂದರ್ಭದಲ್ಲಿ ರಾಜ್ಯ ಸಂಘದ ಕಾರ್ಯದರ್ಶಿಗಳಾದ ಜಿ ಲೋಕೇಶ್, ಕೆಆರ್ ದೇವರಾಜ್, ಜಿಎಸ್ ಬೆಂಗಳೂರು, ಭವನೇ ಸಿಂಗ್ ಎಂ ಠಾಕೂರ್, ದೇವೇಂದ್ರಪ್ಪ ಕಪನೂರ್, ಶಿವರಂಜನ್ ಸತ್ಯಂಪೇಟ್, ಶಿವರಾಮ್ ದೊಡ್ಮನಿ, ಬಿವಿ ಚಕ್ರವರ್ತಿ, ಸಂಜೀವ್ ಕುಲಕರ್ಣಿ, ಸುರೇಶ್ ಬಡಿಗೇರ್, ಮೊಹಮ್ಮದ್ ಮುಕ್ತಾರುದ್ದೀನ್, ಶೇಷಮೂರ್ತಿ ಅವಧಾನಿ, ಸುರೇಶ್ ಶಿಂದೆ, ಸಂಗಮನಾಥ್ ರೇವತಗಾಂವ್, ದೇವೇಂದ್ರಪ್ಪ ಔಟೆ, ಬಿಪಿ ನಾಗೇಶನ್, ರಾಜು ದೇಶ್ಮುಖ್, ರಮೇಶ್ ಖಮಿತ್ಕರ್, ಮಲ್ಲಿಕಾರ್ಜುನ್ ವಿಎನ್, ಮಶೂದ್ ಆಲಂ, ಜಗದೀಶ್ ನಿರ್ಣಾ, ಅಮ್ಜದ್ ಅಲಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಾರ್ಯಾಲಯದಲ್ಲಿ ಇಂದು ಮಾಜಿ ಪ್ರಧಾನಮಂತ್ರಿ ದಿವಂಗತ ಲಾಲ್ ಬಹದ್ದೂರ್ ಶಾಸ್ತ್ರಿಜಿಯವರ ಪುಣ್ಯಸ್ಮರಣೆಯನ್ನು ಆಚರಿಸಲಾಯಿತು. ಕಲಬುರಗಿ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಇಂದು ಮಾಜಿ ಪ್ರಧಾನಮಂತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿಜಿಯವರ ಪುಣ್ಯಸ್ಮರಣೆಯನ್ನು ಆಚರಿಸಲಾಯಿತು. ಪುಣ್ಯ ದಿನವನ್ನು ನಾವು ಕಾಂಗ್ರೆಸ್ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದೇವೆ. ಅವರು ಉತ್ತರ ಪ್ರದೇಶದಲ್ಲಿ ಜನಿಸಿ ಈ ಭಾರತ ದೇಶದ 2ನೇ ಪ್ರಧಾನಿಯಾಗಿ ಸಾಕಷ್ಟು ಅವರು ಕೆಲಸ ಮಾಡಿದ್ದಾರೆ. ಯಾಕಂದ್ರೆ ಅವರಿಗೆ ಈ ದೇಶದ ಬಗ್ಗೆ ಬಹಳ ಕಳಕಳಿ ಕಾಳಜಿ, ಅವರೊಬ್ಬ ಪ್ರಾಮಾಣಿಕ ದಕ್ಷ ಪ್ರಧಾನಮಂತ್ರಿಯಾಗಿ ಈ ದೇಶಕ್ಕೆ ಕೊಟ್ಟಂತ ಮಹಾನ್ ಕೊಡುಗೆಯಾಗಿದೆ. ಪಾಕಿಸ್ತಾನ ಮತ್ತು ಭಾರತದ ಯುದ್ಧದ ಸಮಯದಲ್ಲಿ ಅವರು ಜೈ ಜವಾನ್ ಜೈ ಕಿಸಾನ್ ಘೋಷಣೆಯನ್ನು ಮಾಡಿದರು. ಆ ಘೋಷಣೆ ಸ್ಫೂರ್ತಿಯಾಗಿ ರೈತರಿಗೆ ಮತ್ತು ಸೈನಿಕರಿಗೆ ಬಹಳ ಸ್ಫೂರ್ತಿದಾಯಕವಾಗಿ ಇರತಕ್ಕಂಥ ಆ ಒಂದು ಸಂದೇಶ ಇಡೀ ಭಾರತ ದೇಶದ ಎಲ್ಲರೂ ಆ ಸಂದೇಶದಿಂದ ಇದರ ಆಗಿ ಎಲ್ಲರೂ ತಮ್ಮ ಈ ಭಾರತದ ಇದರಲ್ಲಿ ತಾವು ತೊಡಗಿಸಿಕೊಂಡರು. ಈ ದೇಶದ ಸಮಗ್ರತೆ ಮತ್ತು ಅಖಂಡತೆಗಾಗಿ ಸಾಕಷ್ಟು ಕೆಲಸ ಮಾಡಿದಂಥ ಒಬ್ಬ ಧೀಮಂತ ನಾಯಕರು. ಈ ಸೇವೆಯನ್ನು ನಾವು ಇಂದಿಗೂ ಸ್ಮರಿಸುತ್ತಾ ಅವರ ಕೊಟ್ಟಂತ ಕೊಡುಗೆ ಬಹಳಷ್ಟಾಗಿದೆ. ಯಾಕಂದ್ರೆ ಭಾರತದ 2ನೇ ಪ್ರಧಾನಮಂತ್ರಿಯಾಗಿ ಅವರು ಬಹಳ ಒಬ್ಬ ಪ್ರಾಮಾಣಿಕ ಪ್ರಧಾನಮಂತ್ರಿ ಆಗಿ ಈ ದೇಶಕ್ಕೆ ಕೊಟ್ಟಂತ ಕೊಡುಗೆ ಬಹಳ ಒಂದು ಅಮೋಘವಾದಂಥ ಕೊಡುಗೆ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಾವು ಅವರ ಈ ಪುಣ್ಯತಿಥಿಯನ್ನು ನಾವು ನಮ್ಮ ಎಲ್ಲ ಜಿಲ್ಲಾ ಕಾಂಗ್ರೆಸ್ ಕಚೇರಿಗಳಲ್ಲಿ ಹಮ್ಮಿಕೊಂಡು ಅವರು ಹಾಕಿಕೊಟ್ಟಂತ ಮಾರ್ಗದಲ್ಲಿ ನಾವು ನಡಿಬೇಕಂತ ತಿಳ್ಕೊಂಡು ಅವರ ಒಂದು ವಿಚಾರಧಾರೆಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಾವು ಮುಂದೆ ಹೋಗಬೇಕು. ಅದಕ್ಕೋಸ್ಕರ ನಾವು ಕಾಂಗ್ರೆಸ್ ಕಚೇರಿಯಲ್ಲಿ ಅವರ ನೆನಪಿಗಾಗಿ ಅವರ ಪುಣ್ಯ ದಿನವನ್ನು ನಾವು ಇವತ್ತು ಕಾಂಗ್ರೆಸ್ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದೇವೆ. आज हम लोग यहाँ पे कांग्रेस ऑफिस में जमा हुए हैं शास्त्री जी की श्रद्धांजलि के लिए। आज शास्त्री जी को हम श्रद्धांजलि देने के लिए ऑफिस में आए हैं। शास्त्री जी हमारे दूसरे प्राइम मिनिस्टर थे और जय जवान जय किसान उन्हीं का दिया हुआ नारा है हमारे लिए। उनकी बर्थडे तो 2 अक्टूबर को है, मगर आज उनकी पुण्यतिथि के लिए हम लोग यहाँ जमा हुए हैं। शुक्रिया। ಈ ಸಂದರ್ಭದಲ್ಲಿ ಪಕ್ಷದ ಜಿಲ್ಲಾಧ್ಯಕ್ಷರಾದ ಜಗದೇವ್ ಗುತ್ತೇದಾರ್, ಕಲಬುರಗಿ ಉತ್ತರ ಮತಕ್ಷೇತ್ರದ ಶಾಸಕಿ ಖನೀಸ್ ಫಾತಿಮಾ ಬೇಗಂ, ಕಾಂಗ್ರೆಸ್ ಮುಖಂಡರಾದ ಸಿಬಿ ಪಾಟೀಲ್ ಓಕಳಿ, ಅಲ್ಲಮಪ್ರಭು ಪಾಟೀಲ್, ಆಲಂ ಖಾನ್, ನೀಲಕಂಠರಾವ್ ಮುಲಗೆ, ಲತಾ ರಾಠೋಡ್, ಈರಣ್ಣ ಝಳಕಿ ಸೇರಿದಂತೆ ಇತರೆ ಅನೇಕ ಜನ ಕಾಂಗ್ರೆಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಜಿಲ್ಲಾ ವಿಜ್ಞಾನ ಕೇಂದ್ರದ 35ನೇ ವಾರ್ಷಿಕೋತ್ಸವದ ಸಮಾರೋಪ ಸಮಾರಂಭದಲ್ಲಿ ಇಂದು ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರಗಳನ್ನು ವಿತರಿಸಲಾಯಿತು. ಕಲಬುರಗಿ ಜಿಲ್ಲಾ ವಿಜ್ಞಾನ ಕೇಂದ್ರದಲ್ಲಿ ಇಂದು ಹಮ್ಮಿಕೊಂಡಿದ್ದ ಕೇಂದ್ರದ 35ನೇ ವಾರ್ಷಿಕೋತ್ಸವ ಸಮಾರೋಪ ಸಮಾರಂಭದಲ್ಲಿ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ವಿತರಿಸಲಾಯಿತು. ಸೈನ್ಸ್ ಪಾರ್ಕ್ ಮೂಲಕ ಪ್ರಾರಂಭವಾಯಿತು. ಅಂದಿನಿಂದ ಇಂದಿನವರೆಗೆ ನಾವು ವಿವಿಧ ಹಂತದಲ್ಲಿ ಬೆಳವಣಿಗೆಯನ್ನು ಜಿಲ್ಲಾ ವಿಜ್ಞಾನ ಕೇಂದ್ರದಲ್ಲಿ ಕಂಡಿದ್ದೀವಿ. ನಾನು 1984 ಜನವರಿ 11ಕ್ಕೆ ಸೈನ್ಸ್ ಸೆಂಟರ್ಗೆ ಸಾಯಂಕಾಲ 7 ಗಂಟೆಗೆ ಬಂದೆ, ಸ್ವಲ್ಪ ನೋಡಕ್ಕೆ ಅಂತ ಬಂದವನು. ಯಾಕಂದ್ರೆ ಇಲ್ಲಿ ಇದ್ದಂತ ಆಫೀಸರು ಆ ಸಂದರ್ಭದೊಳಗಡೆ ಮೋಹನ್ ಲಾಡ್ಜಿಗೆ ಬರ್ತಾ ಇದ್ರು. ನಾನು ಮೋಹನ್ ಲಾಡ್ಜಲ್ಲಿ ಮ್ಯಾನೇಜರ್ ಡ್ಯೂಟಿ ಮಾಡ್ತಾ ಇದ್ದೆ. ನಾವು ಶೃಂಗೇರಿಯಿಂದ ಬಂದು ನಮ್ಮ ಬ್ರದರ್ ಇಲ್ಲಿ ಕ್ಯಾಶಿಯರ್ ಆಗಿ ಕೆಲಸ ಮಾಡ್ತಾ ಇದ್ರು. ನಾನು ಬೆಂಗಳೂರಿಗೆ ಹೋಗ್ಬೇಕಾಗಿತ್ತು, ಅದ್ ಬದಲಿಗೆ ಏನಾಯ್ತು ಇಲ್ಲಿ ಬಂದಿದ್ದೆ. ಸೊ ಇಲ್ಲಿ ಬಂದು ಏನಾಯ್ತು ಮಾಡ್ತಾ ಇದ್ದೆ. ಕಡೆಗೆ ಮತ್ತೆ ಸೈನ್ಸ್ ಸೆಂಟರ್ ಜನವರಿ 6ನೇ ತಾರೀಕು ಓಪನ್ ಆಗಿತ್ತು. ಯಾವ ಅಪಾಯಿಂಟ್ಮೆಂಟ್ಗಳು ಆಗಿರ್ಲಿಲ್ಲ.
ಪರ್ಮನೆಂಟ್ ಪೋಸ್ಟ್ ಬರೀ ಕ್ಲರಿಕಲ್ ಪೋಸ್ಟ್ ಅಷ್ಟೇ ಭರ್ತಿ ಮಾಡಿದ್ರು, ಬೇರೆ ಯಾವುದು ಭರ್ತಿ ಮಾಡಿರಲಿಲ್ಲ. ಸೊ ಆ ಹಿನ್ನೆಲೆಯಲ್ಲಿ ಏನಾಯಿತು, ಅವರು ಆಫೀಸರು ನಿಮ್ದು ಯಾರಿಗೂ ಫಸ್ಟ್ ಕ್ಲಾಸ್ನಲ್ಲಿ ನೀವು ಡಿಗ್ರಿ ಕಂಪ್ಲೀಟ್ ಮಾಡಿದ್ರಿ, ನಾನು ಬೇಸಿಕ್ ಕ್ವಾಲಿಫಿಕೇಶನ್ ಡಿಗ್ರಿ ಅಷ್ಟೇ ಬೇಕಾಗಿರೋದು, ಮುಂದೆ ನೀವು ಮಾಡ್ಕೋಬಹುದು, ಆದ್ರೆ ಒಂದ್ಸರಿ ಬನ್ನಿ ಅಂತ ಕರೆದ ಮೇಲೆ ನಾನು ಇಲ್ಲಿ ಬಂದು ನೋಡಿದಾಗ ಒಂದು ಸಣ್ಣದ ಎಕ್ಸಿಬಿಷನ್ ಅದು, ಅದನ್ನ ನಾವು ವೆಲ್ತ್ ಆಫ್ ಗುಲ್ಬರ್ಗ ಅಂತ ಬಹಳ ಹಿಂದೆ ಇತ್ತು, ಅದ್ರ ಮತ್ತೆ ಚೇಂಜ್ ಮಾಡಿ ನಾವು ಪಂಚಾಯತ್ ಆಮೇಲೆ ಮಾಡಿದ್ವಿ. ಸೊ ಆ ಮೂಲಕ ಜಿಲ್ಲಾ ವಿಜ್ಞಾನ ಕೇಂದ್ರಕ್ಕೆ ನಾನು ಹೆಜ್ಜೆ ಇಟ್ಟಿದ್ದು. ಅದೇ ತರ ಇತ್ತೀಚೆಗೆ ಅದು ಬಹಳ ಹಿಂದಿನಿಂದ ಎಷ್ಟೋ ವಿದ್ಯಾರ್ಥಿಗಳು ಜಿಲ್ಲಾ ವಿಜ್ಞಾನ ಕೇಂದ್ರಕ್ಕೆ ಬಂದು ಅಲ್ಲಿ ಏನಿದೆ ಅದನ್ನೆಲ್ಲ ನೋಡಿ ಪ್ರೇರಣೆಯನ್ನ ಪಡೆದುಕೊಂಡು ವಿಜ್ಞಾನದ ನಿಟ್ಟಿನಲ್ಲಿ ಕೆಲಸವನ್ನ ಮಾಡ್ತಾ ಇರಬಹುದು. ಬಹಳ ಜನ ಇಲ್ಲಿ ಬಂದಂತ ಬೇರೆ ಬೇರೆ ಟ್ರೈನಿಂಗ್ ಬಂದವರು, ವರ್ಕ್ಶಾಪ್ಗಳಿಗೆ ಬಂದವರು, ಅಥವಾ ಕ್ರಿಯೇಟಿವ್ ಎಬಿಲಿಟಿ ಸೆಂಟರ್ ಪಾರ್ಟಿಸಿಪೇಷನ್ ಮಾಡಿದವರು, ಅಥವಾ ಸೈನ್ಸ್ ಎಕ್ಸಿಬಿಷನ್, ಸೈನ್ಸ್ ಫೇರು, ಸೆಮಿನಾರ್ ಇಂಥದ್ರಲ್ಲಿ ಭಾಗವಹಿಸಿದಂತ ಎಷ್ಟೋ ವಿದ್ಯಾರ್ಥಿಗಳು ಮುಂದೆ ವಿಜ್ಞಾನದ ಕ್ಷೇತ್ರವನ್ನ ಆಯ್ದುಕೊಂಡು ಮುಂದೆ ಅವರು ಸೈಂಟಿಸ್ಟ್ಗಳು ಆದವರು ಕೂಡ ಇದ್ದಾರೆ. ಕೆಲವರು ನಾಸಾದಲ್ಲಿ ಹೋದವರು ಇದ್ದಾರೆ, ಆಮೇಲೆ ಇಸ್ರೋದಲ್ಲಿ ಕೆಲಸ ಮಾಡೋದಿದ್ದಾರೆ. ಆವಾಗ ಬಂದು ಇಲ್ಲಿ ಭೇಟಿ ಆಗ್ತಾ ಇರ್ತಾರೆ. ಸೊ ವಿಜ್ಞಾನವನ್ನ ಕಲಿಲಿಕ್ಕೆ ಮತ್ತು ಪ್ರಚಾರ ಮಾಡಲಿಕ್ಕೆ ಪ್ರೇರಣೆ ಕೊಡುವಂತಹ ದೃಷ್ಟಿಯಿಂದ ಕೇಂದ್ರ ಸರ್ಕಾರದಲ್ಲಿ ಇಂತಹ ಒಂದು ವಿಜ್ಞಾನ ಕೇಂದ್ರಗಳು ದೇಶದಾದ್ಯಂತ ಸ್ಥಾಪನೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆವಾಗ ಪ್ರಾರಂಭ ಮಾಡಿದಾಗ ಇದು ದಕ್ಷಿಣ ಭಾರತದಲ್ಲಿ ಮೊದಲ ವಿಜ್ಞಾನ ಕೇಂದ್ರವಾಗಿತ್ತು. ಈಗ ದೇಶದಾದ್ಯಂತ ಇರೋದು ಬರೀ 25 ವಿಜ್ಞಾನ ಕೇಂದ್ರ ಮತ್ತು ವಸ್ತು ಸಂಗ್ರಹಾಲಯಗಳು. ಈ ವಸ್ತು ಸಂಗ್ರಹಾಲಯಗಳನ್ನ 4 ನಿಟ್ಟಿನಲ್ಲಿ ಪ್ರಾರಂಭ ಮಾಡಿದರೆ, ಒಂದು ಏನಿದೆ ಅಂದ್ರೆ ಜಿಲ್ಲಾ ವಿಜ್ಞಾನ ಕೇಂದ್ರ, ಇದು ಜಿಲ್ಲೆ ಮತ್ತು ಅದರ ಸುತ್ತಮುತ್ತಲಿನ ಎಲ್ಲ ಕ್ಷೇತ್ರಗಳಿಗೆ ಬೇಕಾದಂತಹ ಸೌಲಭ್ಯಗಳನ್ನು ಒದಗಿಸುವಂತ ಕೆಲಸ. ಇನ್ನೊಂದು ಸಬ್ ರೀಜನಲ್ ಸೈನ್ಸ್ ಸೆಂಟರ್, ಅದು ಸ್ವಲ್ಪ ಹೈಯರ್ ಹಂತದಲ್ಲಿ ಮಿನಿಮಮ್ 15 ಎಕರ್ ಲ್ಯಾಂಡ್ ಅಲ್ಲಿ ಪ್ರಾರಂಭವಾಗಬೇಕು ಅಂತ ಇರುವಂತದ್ದು ಈಗಿನ ಸ್ಥಿತಿಯಲ್ಲಿ. ಈಗ ಜಿಲ್ಲಾ ವಿಜ್ಞಾನ ಕೇಂದ್ರಗಳು ಕೂಡ ಮಿನಿಮಮ್ 8 ಎಕರ್ಸ್ ಇರಬೇಕು ಅಂತ ಈಗ ರೂಲ್ಸ್ ಮಾಡಿದ್ದಾರೆ. ಆವಾಗ ಏನಾಗಿತ್ತು, 1 ಎಕರೆ ಜಾಗದಲ್ಲಿ ಪ್ರಾರಂಭವಾಗಿತ್ತು. ಬಯಸ್ಕೋತಾ ಇದ್ವಿ, ಡೆಲ್ಲಿಗೆ ಹೋಗಿ ಬೆಂಗಳೂರಿಗೆ ಹೋಗಿ ಬಯಸ್ಕೋತಾ ಇದ್ವಿ. ಏನು ಗುಲ್ಬರ್ಗಾದಲ್ಲಿ ನೀವು 10 ಜನನ 20 ಜನನ ಯಾರು ಬರೋದಿಲ್ಲ ವಿಜ್ಞಾನ ಸೆಂಟರ್ಗೆ, ಏನ್ ಮಾಡ್ತೀರಾ? ಇದೇ ತರ ನಮ್ಮಲ್ಲಿ ಕೂಡ ಇಲ್ಲಿ ಕೂಡ ಮೀಟಿಂಗ್ ಇದ್ದಾಗೂ ಹಾಗೆ 5 ಜನ ವಿದ್ಯಾರ್ಥಿಗಳು ಬರ್ತಾರೆ, ಡೈಲಿ 10 ಜನ ವಿದ್ಯಾರ್ಥಿಗಳು ಬರ್ತಾರೆ, ಅಲ್ಲಿ 1000 ಜನ ಬರ್ತಾರೆ, ಅಲ್ಲಿ 1,00,000 ಜನ ಬರ್ತಾರೆ. ಮುಚ್ಚಿಬಿಡೋಣ. ಪ್ರತಿ ಮೀಟಿಂಗ್ ನಲ್ಲಿ ಒಂದು ಗಲಾಟೆ ವಿಜ್ಞಾನ ಕೇಂದ್ರದಲ್ಲಿ, ಈ ಮುಂದೆ ಆಗ್ತಾ ಇಲ್ಲ, ಹಣದ ದುರುಪಯೋಗ ಆಗ್ತಾ ಇದೆ, ವಿಜ್ಞಾನ ಕೇಂದ್ರವನ್ನು ಮುಚ್ಚಿಬಿಡಬೇಕು. ಆ ಕಷ್ಟಗಳನ್ನ ನೋಡ್ಕೊಂಡು ಒಂದು ಗಿಡವನ್ನ ತರಿಸಿ 35 ವರ್ಷದ ನಂತರ ಒಂದು ಹೆಮ್ಮರವಾಗಿ ಮಾಡೋದು ತುಂಬಾ ದೊಡ್ಡ ಕೆಲಸ. ಬಹುಶಃ ಲಕ್ಷ್ಮೀನಾರಾಯಣ ಅವರಿಗೆ ಹಾಗೂ ಅವ್ರ ಜೊತೆಗಿದ್ರು ಇನ್ನೊಂದು 3 ಜನ ತುಂಬಾ ಬೇಸ ಕಂಠಸ್ಥವಾದಂತಹ ಮಿತ್ರರು, ಅವರ ಹಿರಿಯರು, ಅವ್ರನ್ನೆಲ್ಲ ಇವತ್ತಿಗೂ ನಾನು ನೆನೆಸ್ತೇನೆ. ಅವರೆಲ್ಲ ಕೂತ್ಕೊಂಡು ಎಲ್ಲವನ್ನ ನುಂಗಿ, ಎಲ್ಲ ಕಹಿಯನ್ನ ನುಂಗಿ ಇವತ್ತು ಇದನ್ನು ಬೆಳೆಸಿದ್ದಾರೆ. ಇವತ್ತು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ನಿಮಗೆ ಅದನ್ನು ಪ್ರಾರಂಭ ಆದಾಗ ನೋಡ್ಲಿಕ್ಕೆ ಅಸಾಧ್ಯವಾದಂತಹ ರೀತಿಯಲ್ಲಿ ಇರ್ತಿತ್ತು. ಅದರಲ್ಲಿ ಅಕ್ಕಪಕ್ಕದವೆಲ್ಲ 108 ತಂಟೆಗಳು. ಆ ಎಲ್ಲಾ ತಂಟೆಗಳಿಗೆ ಕೋರ್ಟು ಕಚೇರಿ ಅಡ್ಡಾಡಿ ಇದನ್ನು ಸದೃಢವಾಗಿ ಉಳಿಸಬೇಕು ಅಂದ್ರೆ ಈ ಕೋಟೆಯನ್ನ ತುಂಬಾ ಕಷ್ಟಪಟ್ಟಿದ್ದಾರೆ. ಚಳಿಗೇರವ್ರಿಗೂ ಗೊತ್ತು. ವಿ ಶುಡ್ ಸೇ ಥ್ಯಾಂಕ್ಸ್ ಟು ಡಿಸಿಸ್. ಯಾವುದೇ ಡಿಸಿಗಳು ಬಂದ್ರು ಕೂಡ ಸಾಕಷ್ಟು ನಮಗೆ ಧೈರ್ಯವನ್ನು ಕೊಟ್ಟಿದ್ದಾರೆ. ಇದು ಒಂದು ದೊಡ್ಡದಾದಂತಹ ಒಂದು ಅದ್ಭುತವಾದಂತಹ ದೇಣಿಗೆ ಈ ಸಂಘಟನೆಗಳಲ್ಲಿ. ಈ ಡಿಸಿ ಅಂತ ಬರ್ತಾರಲ್ಲ, ದೇ ಆರ್ ಒನ್ ಆಫ್ ದ ವೆರಿ ಚೇರ್ಮನ್ಸ್ ಆಫ್ ಅವರ್ ಕಮಿಟಿ. ಅಂಡ್ ಅವರು ಒಂದು ಫೋನ್ ಮಾಡಿದ್ರು, ಅವರು ಒಂದು ಹೇಳಿದ್ರು ಅಂದ್ರೆ ಒಂದು ಸ್ವಲ್ಪ ಲಾಭಗಳಾಗ್ತಾರೆ. ಈ ಸಮಾರಂಭದಲ್ಲಿ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಶಿಕ್ಷಣ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ER ಏಕಬೋಟೆ, ಪ್ರೊಫೆಸರ್ BK ಚಳಗೇರಿ, CN ಲಕ್ಷ್ಮೀನಾರಾಯಣ, SS ಮಿಸ್ಕಿನ್, N ಪೊನ್ನರಸನ್ ಸೇರಿದಂತೆ ಅನೇಕ ಜನ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು. ಕಲಬುರಗಿ ನಗರದ ಸೂಪರ್ ಮಾರ್ಕೆಟ್ ಪ್ರದೇಶದಲ್ಲಿರುವ ಹೈದರಾಬಾದ್ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ ಸಭಾಂಗಣದಲ್ಲಿ ಇಂದು ಹಮ್ಮಿಕೊಳ್ಳಲಾಗಿದ್ದ ಕಾರ್ಯಾಗಾರವನ್ನು ಕಲಬುರಗಿ ಉತ್ತರ ಮತಕ್ಷೇತ್ರದ ಶಾಸಕಿ ಕನೀಸ್ ಫಾತಿಮಾ ಬೇಗಂ ಉದ್ಘಾಟಿಸಿದರು. ಕಲಬುರಗಿ ನಗರದ ಸೂಪರ್ ಮಾರ್ಕೆಟ್ ಪ್ರದೇಶದಲ್ಲಿರುವ HKCCI ಸಭಾಂಗಣದಲ್ಲಿ ಇಂದು ಹಮ್ಮಿಕೊಂಡಿದ್ದ ಕೈಗಾರಿಕಾ ನೀತಿ ಹಾಗೂ ಉದ್ದೇಶಿತ ಹೊಸ ಕೈಗಾರಿಕಾ ನೀತಿ ಮತ್ತು ಸುಗಮ ವಾಣಿಜ್ಯ ವ್ಯವಹಾರ ನಡೆಸುವಿಕೆಗಾಗಿ ಸಲಹೆಗಳ ಕುರಿತ ಕಾರ್ಯಾಗಾರವನ್ನು ಕಲಬುರಗಿ ಉತ್ತರ ಮತಕ್ಷೇತ್ರದ ಶಾಸಕಿ ಕನೀಸ್ ಫಾತಿಮಾ ಬೇಗಂ ರವರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. चंद बातें रखना चाहती हूँ क्योंकि वहाँ कॉर्पोरेशन के चेयरमैन के इलेक्शन चल रहे हैं,
इंशाल्लाह कभी मौका मिला तो तफसील से आप लोग से बात होंगी। गुलबर्गा जिला तुअर दाल की ये सारे एशिया में मशहूर है। इस वक्त जिले की दाल इंडस्ट्रीज बहुत ही मुश्किलात से दो चार हो रही है। इसके लिए सरकार को कुछ जरूरी कदम उठाने हैं। गुलबर्गा में कायम करदा लेडीज पार्क में जरूरी सहूलियात फराम करके खवातीन सनतकारों को जल्द से जल्द सनतें शुरू करने मौका फराम करें। गुलबर्गा में बिदल के तर्ज की तरह ऑटो नगर कायम करने की भी जरूरत है। मैं आप तमाम के साथ हूँ। आप लोगों से जो भी मेरे से मदद हो सकती मैं करूँगी आप लोगों के लिए आइंदा। और जब भी आपका प्रोग्राम रहा मैं इंशाल्लाह आके आइंदा ज़्यादा टाइम दे सकूँगी, क्योंकि वहाँ इलेक्शंस होने से मेरे को जल्द जाना पड़ रहा है। शुक्रिया। 2014 ಮತ್ತು 2019 ನಡುವೆ ಏನು ಉದ್ದೇಶಿತ ಇತ್ತು ನಮ್ಮ ರಾಜ್ಯಕ್ಕೆ, ನಮ್ಮ ರಾಜ್ಯದಲ್ಲಿ ಈ ನಮ್ಮ ಹೈದರಾಬಾದ್ ಕರ್ನಾಟಕ ಏರಿಯಾದಿಂದ ಏನು ಪ್ಲಾನ್ ಮಾಡಿದ್ರು, ಏನು ಇಂಪ್ಲಿಮೆಂಟ್ ಆಗಿದೆ, ಮತ್ತು ಮುಂದೆ ಬರುವಂಥ ದಿನಗಳಲ್ಲಿ ಎಲ್ಲಿ ಲಭ್ಯತೆ ಇದೆ, ಯಾವುದು ಲಭ್ಯತೆ ಇದೆ, ಮತ್ತೆ ದಿನಗಳು ಕಳೆದಂತೆ ವರ್ಷಗಳು ಕಳೆದಂತೆ ಇಂಪಾರ್ಟೆನ್ಸ್ ಕೂಡ ಬದಲೇ ಆಗ್ತದೆ. ಬೇರೆ ಬೇರೆ ಉದ್ಯೋಗಾವಕಾಶಗಳು ಬರ್ತವೆ. ಆ ರೀತಿ ಹೊಸ ಪ್ಲಾನ್ ಯಾವ ರೀತಿ ರೂಪಿಸಬೇಕು ಅನ್ನೋದು ಈ ಒಂದು ಕಾರ್ಯಾಗಾರದ ಮುಖ್ಯ ಉದ್ದೇಶವಾಗಿದೆ. ನಿಮಗೆ ಗೊತ್ತಿರಬಹುದು 371J ಅಕೌಂಟ್ ಆಗಿದೆ ನಮಗೆ. ಆದರೆ 371J ಕೇವಲ ಎಜುಕೇಶನ್ ಮತ್ತೆ ಎಂಪ್ಲಾಯ್ಮೆಂಟ್, ಗೌರ್ಮೆಂಟ್ ಎಂಪ್ಲಾಯ್ಮೆಂಟ್ಗೋಸ್ಕರ ಅಷ್ಟೇ ಯೂಸ್ ಆಗ್ತಿದ್ದೆ ಹೊರತು ಇಂಡಸ್ಟ್ರಿಯಲೈಸೇಷನ್ ಸಲುವಾಗಿ ಏನಾಗಬೇಕು ಅನ್ನೋದು ಇನ್ನೂ ನಿಖರವಾಗಿ ಯಾವುದೇ ಅಧಿಕಾರಿಗಳು ಅಷ್ಟು ಅದಕ್ಕೆ ಇಂಪಾರ್ಟೆನ್ಸ್ ಕೊಟ್ಟಿಲ್ಲ ಅಂತ ನನ್ನ ಭಾವನೆ. ಸರಿ, ಇಲ್ಲಿ ನಮ್ಮದು ಸೆಂಟ್ರಲೈಸ್ಡ್ ಇದೆ. ನಮ್ಮದು ಕಲಬುರಗಿ ಅಂದರೆ ಮುಂಬೈ ಕೂಡ ಅಷ್ಟೇ ಹತ್ರ ಆಗ್ತದೆ, ಹೈದರಾಬಾದು ಅಷ್ಟೇ ಹತ್ರ, ಬೆಂಗಳೂರು ಕೂಡ ಅಷ್ಟೇ ಸೇಮ್ ಡಿಸ್ಟೆನ್ಸ್. ಹೈದರಾಬಾದ್ ಆಗ್ತದೆ ನಮಗೆ ವಾಣಿಜ್ಯ ನಗರಿ, ಮುಂಬೈ ಮತ್ತೆ ಬೆಂಗಳೂರು ನೋಡಿದ್ರೆ ನಮ್ದು ಸೆಂಟ್ರಲ್ ಬರ್ತದೆ, ಎಕ್ಸಾಕ್ಟ್ ಸೇಮ್ ಕಿಲೋಮೀಟರ್ಸ್. ಸೊ ಸಾಗಾಣಿಕೆ ಇದರಿಂದ ನಮ್ಮಲ್ಲಿ ಅನೇಕ ಖನಿಜ ನಿಕ್ಷೇಪಗಳು ಬಹಳಷ್ಟು ಇರೋದ್ರಿಂದ ಇಲ್ಲಿ ಸಿಮೆಂಟ್ ಕಾರ್ಖಾನೆಗಳಿಗೆ ಒತ್ತು ಕೊಡಲಾಗಿದೆ. ಅವೇ ಬರ್ತಾವೆ ಹೊರತು ಬೇರೆ ಯಾವುದೇ ಒಂದು ಈ ಪ್ರದೋಷಿತ ಇಲ್ಲದಂತ ಅಂತ ಕಾರ್ಖಾನೆಗಳು ಇಲ್ಲಿ ಸ್ಥಾಪನೆ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ತಾವೆಲ್ಲ ವಿಚಾರ ಮಾಡಬೇಕು. ಇವತ್ತು ಥರ್ಮಲ್ ಪವರ್ ಸೆಕ್ಟರ್ ಅಂತಂದ್ರೆ ಹೈದರಾಬಾದ್ ಕರ್ನಾಟಕ ರೀಜನ್ ನೆನಪಾಗ್ತದೆ. ಸಿಮೆಂಟ್ ಇಂಡಸ್ಟ್ರಿ ಅಂತಗಳೇ ಹೈದರಾಬಾದ್ ಕರ್ನಾಟಕ ರೀಜನ್ ನೆನಪಾಗ್ತದೆ. ಅದು ಈಕೋ ಫ್ರೆಂಡ್ಲಿ ಅಂತ ಇಂಡಸ್ಟ್ರಿಗಳು ಯಾವ ನಮ್ಮಲ್ಲಿ ಬರ್ತಾ ಇಲ್ಲ. ಆ ಕಡೆ ತಾವು ಮತ್ತು ಸರ್ಕಾರದವರು ಗಮನ ಹರಿಸಬೇಕು. ಇಲ್ಲಿ 5 ವರ್ಷಗಳ ಕಡೆ ನಿಮ್ಜ್ ಮಂಜೂರಿ ಆಗಿತ್ತು. ನ್ಯಾಷನಲ್ ಇನ್ವೆಸ್ಟ್ಮೆಂಟ್ ಅಂಡ್ ಮ್ಯಾನುಫ್ಯಾಕ್ಚರಿಂಗ್ ಝೋನ್ ಸುಮಾರು 12,500 ಎಕರೆಯಲ್ಲಿ ಬರುವಂಥ ಒಂದು ಉದ್ದೇಶಿತ ಇಂಡಸ್ಟ್ರಿಯಲ್ ಕಾರಿಡಾರ್. ಕಲಬುರಗಿ ಮತ್ತು ತುಮಕೂರು 2 ಸ್ಯಾಂಕ್ಷನ್ ಆಗಿತ್ತು. ತುಮಕೂರಿಗೆ ಸ್ಯಾಂಕ್ಷನ್ ಆಗಿ ವರ್ಕ್ ನಡೀತಾ ಇದೆ. ಆಲ್ಮೋಸ್ಟ್ 70-90% ವರ್ಕ್ ಅಲ್ಲಿ ಕಂಪ್ಲೀಟ್ ಆಗಿದೆ. ಆದರೆ ನಮ್ಮಲ್ಲಿಯ ಫೈಲ್ಗಳು ಇನ್ನೂ ಧೂಳು ತಿಂತ ಹಾಗೆ ಇದೆ. ಕಲಬುರಗಿಯ ಫೈಲ್ ಇದು ಭೇದವ ಯಾಕೆ ನಾರ್ತ್ ಕರ್ನಾಟಕ ಮತ್ತೆ ಇದು ಸೌತ್ ಅಂತ? ರಾಜಕೀಯವಾಗಿ ನೋಡಿದ್ರೆ ಕೆಲವು ಕೂಗುಗಳು ಬರ್ತವೆ, ಆದರೆ ನಾವು ಯಾವತ್ತೂ ಆ ಕೂಗಿನ ಬೆಂಬಲಿಸಿಲ್ಲ. ನಾವು ಅಖಂಡ ಕರ್ನಾಟಕಕ್ಕೆ ಒತ್ತು ಕೊಟ್ಟಿದ್ದೇವೆ. ಡೆವಲಪ್ಮೆಂಟ್ ಆಗಬೇಕು. 1956ರಲ್ಲಿ ಏನು ಸಪರೇಷನ್ ಆಯಿತು, ನಾವೇನು ಕರ್ನಾಟಕದಲ್ಲಿ ಬಂದಾಗ ನಮಗೆ ಇದು ಹೊರವಾಗಿ ಬರಬೇಕು. ಯಾವತ್ತು ನಮಗೆ ಇದು ಶಾಪವಾಗಿ ಪರಿಣಮಿಸಬಾರದು. ಇಂಥ ಯೋಜನೆಗಳು ನ್ಯಾಷನಲ್ ಇನ್ವೆಸ್ಟ್ಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಝೋನ್ ಎಷ್ಟು ಈಕೋ ಫ್ರೆಂಡ್ಲಿ ಯೋಜನೆ, ಅದು 12,500 ಬರುತ್ತೋ ಅಂತ ಇದು ಅಂತ ಒಂದು ಯೋಜನೆ ಬಂದಿದ್ದಾದ್ರೆ ನಮ್ಮಲ್ಲಿ ಸುಮಾರು 2,60,000 ಉದ್ಯೋಗಗಳು ಇಲ್ಲಿ ಸೃಷ್ಟಿ ಆಗ್ತಾ ಇದ್ದವು. ವರದಿ ಹೇಳ್ತದೆ, ನನ್ನ ಪರ್ಸನಲ್ ಅಭಿಮತ ಅಲ್ಲ ಇದು. ಇಂಥ ಯೋಜನೆಗಳಿಗೆ ಈ ಮುಂದೆ ಬರುವಂಥ ದಿನಗಳಲ್ಲಿ ತಾವು ಇಂಪಾರ್ಟೆನ್ಸ್ ಕೊಡಬೇಕು. ಅದು ಅಲ್ಲದೆ ಎಲ್ಲ ವರ್ಗಗಳಿಗೂ ಹೆಲ್ಪ್ ಆಗುವಂಥ ಸ್ಪೆಷಲಿ MSMEಗಳು ಈ 37% ಏನು ನಾವು ಕೊಡುಗೆ ನೀಡ್ತಾ ಇದ್ದೇವೆ GDPಗೆ ಈ MSMEಗಳನ್ನು. ಈ ಕಾರ್ಯಾಗಾರದಲ್ಲಿ HM ಶ್ರೀನಿವಾಸ್, HKCC ಅಧ್ಯಕ್ಷರಾದ ಅಮರನಾಥ್ ಪಾಟೀಲ್, ಸುರೇಖಾ ಮನೋಲಿ, ಜ್ಯೋತಿ ಕಾಡಾದಿ, ಸಿದ್ದಲಿಂಗಪ್ಪ ಬಿ ಪೂಜಾರಿ, ಡಾಕ್ಟರ್ ಗಣಪತಿ ರಾಠೋಡ್, CN ಮಂಜಪ್ಪ, R ರಾಜು ಸೇರಿದಂತೆ ಇತರೆ ಅನೇಕರು ಭಾಗವಹಿಸಿದ್ದರು. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ಸುದ್ದಿ ಸಮಯದ ಲೇಟೆಸ್ಟ್ ಅಪ್ಡೇಟ್ಗಾಗಿ ಯೂಟ್ಯೂಬ್ ನಲ್ಲಿ ಸುದ್ದಿ ಸಮಯ ಕಲಬುರಗಿ ಅಂತ ಸರ್ಚ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ ನಲ್ಲಿ ಸುದ್ದಿ ಸಮಯ ಕಲಬುರಗಿ ಪೇಜ್ ಅನ್ನು ಲೈಕ್ ಮಾಡಿ. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮತ್ತು ಸಂಪೂರ್ಣ ಪರಿವಾರದ ಮನೋರಂಜನೆಗಾಗಿ ತಯಾರಾಗಿದೆ ಕ್ರಿಸ್ಟಲ್ ಪಾಮ್ ಹೈವೇ ರೆಸಾರ್ಟ್, ಕೆರಿಗೋಸ್ಕರ, ಆಳಂದ ರೋಡ್, ಕಲಬುರಗಿ.